ನಮಸ್ಕಾರ ಎಲ್ರಿಗೂ. ಇವತ್ತು ತುಂಬಾ ಟೇಸ್ಟಿಯಾಗಿ ಫಾರಂ ಕೋಳಿ ಸಾಂಬಾರು ಅಂದರೆ ಮೊಟ್ಟೆ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿ ಹೊಂದ್ಕೊಳ್ಳೋ ಅಂತಹ ಫಾರಂ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಹಿಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ 4 ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ 2 ಇಡಿ ಆಗುವಷ್ಟು ಬೆಳ್ಳುಳ್ಳಿ ಅಂದರೆ ಒಂದು 4 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತಗೊಳ್ಳಿ. ಒಂದು 3 ಇಂಚು ಶುಂಠಿನ ತಗೊಳ್ಳಿ. ಹಾಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು. ಅಂದರೆ ನಾನಿಲ್ಲಿ 2 ಫಾರಂ ಕೋಳಿ ಅಂದರೆ ಮೊಟ್ಟೆ ಕೋಳಿನ ತಗೊಂಡಿದ್ದೀನಿ. ಅಂದರೆ ಸುಮಾರು 3 kg ಇರೋವಷ್ಟು ಸಾಂಬಾರಿಗೆ ಈ ಕನ್ಸಿಸ್ಟೆನ್ಸಿ ಪ್ರಕಾರ ಮಾಡ್ಕೊಳ್ತಾ ಬನ್ನಿ. ಆಮೇಲೆ 1 ಇಡಿ ಆಗುವಷ್ಟು ಸಾಂಬಾರು ಸೊಪ್ಪು, ಒಂದು 5 ಪೀಸ್ ಆಗುವಷ್ಟು ಚಕ್ಕೆ, ಒಂದು 5 ಲವಂಗನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಈರುಳ್ಳೆಲ್ಲ ಸಾಫ್ಟಾಗಿ ಬೇಯಬೇಕು, ಕಲರೆಲ್ಲ ಚೇಂಜ್ ಆಗಿ ಕಂಪ್ಲೀಟ್ ಅರಿಶಿನ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿಗೆಲ್ಲ ಹತ್ಕೋಬೇಕು. ನೋಡಿ ಈ ರೀತಿ ಹತ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ಅಂದರೆ 1 ಇಡಿ ಆಗುವಷ್ಟು ಪುದೀನ, ಫ್ರೆಶ್ ನಾಟಿ ಪುದೀನ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಯಾವ ಪುದೀನ ಇರುತ್ತೋ ಹೈಬ್ರಿಡ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಸಾಫ್ಟಾಗಿ ಈರುಳ್ಳಿನ ಬೇಯಿಸ್ಕೋಬೇಕಾಗತ್ತೆ. ಎಣ್ಣೆಲೇ ಫುಲ್ಲು ಫ್ರೈ ಆಗಬೇಕು. ಇದು ಕಂಪ್ಲೀಟ್ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೋಬೇಕಾಗತ್ತೆ. ಅಂದರೆ ನಾವು ಇದನ್ನು ಯಾವುದೇ ರೀತಿ ತರಿಯಾಗಿ ರುಬ್ಕೋಬಾರ್ದು. ಇದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ತುಂಬ ಸಾಫ್ಟಾಗಿ ರುಬ್ಕೊಳ್ಳಿ. ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇದು ತುಂಬ ಸಾಫ್ಟಾಗಿ ಆಗಿದೆ. ಇದನ್ನು ನಾನಿವಾಗ ಒಂದು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು 3 kg ಚಿಕನ್ಗೆ ಅಂದರೆ ಒಂದು 12 ಲೀಟ್ರ್ ಕುಕ್ಕರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಯಾಕೆ ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಚರ್ಬಿ ಎಲ್ಲ ಇರೋದ್ರಿಂದ ಇದರಲ್ಲೇ ಎಷ್ಟೋ ಎಣ್ಣೆ ಬಿಡ್ಕೊಳ್ಳುತ್ತೆ. ಹಾಗಾಗಿ ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ. ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಕಟ್ ಮಾಡ್ಕೊಂಡು ತೊಳ್ಕೊಂಡಿರೋ ಅಂತಹ ಫಾರಂ ಕೋಳಿ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡೋಣ. ಚಿಕನ್ನಲ್ಲಿ ಎಷ್ಟು ನೀರಿರುತ್ತೆ ಗೊತ್ತಾ, ತುಂಬ ನೀರಿರುತ್ತೆ. ಅದು ಸ್ಮೆಲ್ಲೆಲ್ಲ ಹೋದರೆ ಸಾಂಬಾರು ತುಂಬಾ ಟೇಸ್ಟಿ ಆಗಿರುತ್ತೆ. ಚಿಕನ್ನಲ್ಲಿ ನೀರಿದ್ದು ನಾವು ಮಸಾಲೆ ಹಾಕ್ಬಿಟ್ರೆ ಏನಾಗುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿರೋದಲ್ಲ, ಚಿಕನ್ ಸ್ಮೆಲ್ ಬಂದುಬಿಡುತ್ತೆ. ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ 1 ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಎಲ್ಲ ಚಿಕನ್ಗೂ ನೀಟಾಗಿ ಅರಿಶಿನ ಎಲ್ಲ ಹತ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಇದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನಿಮಗೆ ಗೊತ್ತಾಗುತ್ತೆ ನೀರೆಲ್ಲ ಬಿಡ್ಕೊಂಡು ಡ್ರೈ ಆಗಿದೆಯಾ ಅಂತ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ನೀರು ಬಿಡ್ಕೊಂಡಿದೆ ಅಂತ ಚಿಕನ್ನಲ್ಲಿ. ಇವಾಗ ಚಿಕನ್ ಕೂಡ ಗಟ್ಟಿಯಾಗಿದೆ. ಇದೆಲ್ಲ ನೀಟಾಗಿ ಡ್ರೈ ಆಗಬೇಕು. ಇದು ತುಂಬ ನೀರಿರೋದ್ರಿಂದ ಸ್ಮೆಲ್ಲೆಲ್ಲ ಹಾಗೇ ಇರುತ್ತೆ. ಇದು ಡ್ರೈ ಆಗೋವರೆಗೂ ನಾವು ಯಾವುದೇ ರೀತಿ ಮಸಾಲೆನೇ ಹಾಕಬಾರ್ದು. ಇವಾಗ ನೋಡ್ತಿರ್ಬೋದು ನೀರೆಲ್ಲ ತುಂಬ ಫುಲ್ಲು ಡ್ರೈ ಆಗಿದೆ. ಡ್ರೈ ಆಗಿ ನಾವು ಹಾಕಿದಂತಹ ಎಣ್ಣೆ ಹಾಗೆ ಇದರಲ್ಲಿರೋ ಜಿಡ್ಡು ಬಿಡ್ಕೊಂಡಿರೋದು. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತಹ ಈರುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ನಾವು ಈ ರೀತಿ ಡ್ರೈ ಆದಮೇಲೆ ಈರುಳ್ಳಿ ಪೇಸ್ಟ್ ಹಾಕೋದ್ರಿಂದ ಯಾವುದೇ ರೀತಿ ಹಸಿ ಸ್ಮೆಲ್ಲು ಇರೋದಿಲ್ಲ. ಇವಾಗ ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಎಲ್ಲ ಸೈಡು ತಿರುಗಿಸ್ಕೊಳ್ಳಿ. 1-2 ನಿಮಿಷ ಎಲ್ಲ ಸೈಡು ಕೈ ಬಿಡದೆ ತಿರುಗಿಸ್ಕೋಬೇಕು. ಯಾಕೆಂದರೆ ಮಸಾಲೆ ಉಪ್ಪು ಎಲ್ಲ ಚಿಕನ್ಗೆಲ್ಲ ಹತ್ಕೋಬೇಕು. ಇಲ್ಲಾಂದರೆ ಸಪ್ಪೆ ಸಾಂಬಾರು ಟೇಸ್ಟ್ ಇದ್ದರೂ ಚಿಕನ್ನು ಉಪ್ಪು ಖಾರ ಹತ್ತಿರೋದಿಲ್ಲ, ಹಾಗಾಗಬಾರ್ದು. ಹಾಗಾಗಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ ಇವಾಗ ಚಿಕನ್ಗೆ ಎಲ್ಲ ಮಸಾಲೆ ಅಂಟ್ಕೊಂಡು ಪೂರ್ತಿ ಎಣ್ಣೆ ಎಲ್ಲ ಮೇಲೆ ಬರ್ತಿದೆ. ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ನಂತರ ನಾವು ಇದಕ್ಕೆ ಮಸಾಲೆಗೆ ಅಂದರೆ ನೀವು ಖಾರನ ರುಬ್ಕೋಬೋದು ಅಥವಾ ಹಾಗೇ ಪ್ಲೇಟಲ್ಲಿ ಅಳತೆ ಮಾಡ್ಕೊಂಡು ಅದಕ್ಕೆ ನೀರಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ 3 kg ಫಾರಂ ಕೋಳಿಗೆ 4 ಸ್ಪೂನ್ ಹಚ್ಕಾರದ ಪುಡಿ, 4 ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಗಂಟಿಲ್ದೇ ರೀತಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಖಾರ ಎಲ್ಲ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ಹಸಿ ಖಾರ ಮಸಾಲೆಯಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಇದನ್ನು ಕಂಪ್ಲೀಟ್ ಚೆನ್ನಾಗಿ ಕುದಿಸ್ಕೋಬೇಕು ನಾವು.
ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಎಣ್ಣೆ ಎಲ್ಲ ಮೇಲೆ ಬಿಡ್ಕೊತಾ ಇದೆ. ಇದಕ್ಕೆ ನಾವು ಅದರಲ್ಲಿ ಮಸಾಲೆ ಇರೋದ್ರಲ್ಲಿ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಫೈನಾಗಿ ಕುದಿಸ್ಕೊಳ್ಳೋಣ. ಇದರಲ್ಲಿರೋ ಎಣ್ಣೆ ಎಷ್ಟು ಬಿಡ್ಕೊಳ್ಳುತ್ತೆ ಅಂತ ನೀವೇ ನೋಡುವಂತ್ರಿ. ಇವಾಗ ನಾನು 1 ಹಿಡಿ ಆಗುವಷ್ಟು ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗು ನಾವು ನೀರು ಬಿಡ್ಕೊಳ್ಳೋದಕ್ಕೆ 1 ಸ್ಪೂನ್ ಅಂತ ಹಾಕ್ಕೊಂಡಿದ್ವಿ. ನಂತರ ಇದಕ್ಕೆ 1 ಹಿಡಿ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ನೋಡಿ ಈ ರೀತಿ ಕುದ್ದಾದಮೇಲೆ ನಾವು ಇದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೋಬೇಕು. ಅಂದರೆ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಬಿಡ್ಕೊಳ್ಳಿ, ನಮಗೆ ಫಾರಮ್ ಕೋಳಿ ನಾಟಿ ಕೋಳಿ ಸಾಂಬಾರು ಥರ ಇರಬೇಕು ಅಂದರೆ ತೆಳುವಾಗಿರಲಿ. ಜಾಸ್ತಿ ಗಟ್ಟಿ ಆದರೆ ಮತ್ತೆ ಇನ್ನೊಂದು ಟೈಮ್ ಕುದಿಸುವಾಗ ಆಟೋಮೆಟಿಕ್ ಅದನ್ನೇ ಗಟ್ಟಿ ಆಗಿಬಿಡುತ್ತೆ. ನಾನು ಈ ಕನ್ಸಿಸ್ಟೆನ್ಸಿಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಒಂದು 6-7 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಕುದಿಬೇಕು. ನೋಡಿ ಈ ರೀತಿ ಕುದ್ದಾದಮೇಲೆ ನಾವು ಒಂದು ಸಲ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಆದಮೇಲೆ ನಾವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡೋಣ. ಯಾಕೆ ಅಂದರೆ ನಾವು ಹಸಿ ಸ್ಮೆಲ್ ಖಾರ ಇದ್ದಂಗೆ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ರೆ ಅದು ಖಾರ ಅನಿಸ್ಬಿಡುತ್ತೆ, ಸಾಂಬಾರಷ್ಟು ಟೇಸ್ಟ್ ಕೊಡೋದಿಲ್ಲ. ಇವಾಗ ನಾನು ಇದನ್ನು 3 ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ತೆಗಿತಾ ಇದ್ದೀನಿ. ಫಾರಮ್ ಕೋಳಿ ಅಂದರೆ 3 ವಿಷಲ್ ಬೇಕೇ ಬೇಕು. ನಾನು 3 ವಿಷಲ್ ಕೂಗಿಸ್ಕೊಂಡು ತೆಗಿತಾ ಇರೋದು. ನೋಡಿ ಎಷ್ಟು ಎಣ್ಣೆ ಬಿಡ್ಕೊಂಡಿದೆ. ನಾನು ಸ್ವಲ್ಪ ಎಣ್ಣೆ ಹಾಕಿದ್ದು ಕೋಳಿಯಲ್ಲೇ ಎಷ್ಟು ಎಣ್ಣೆ ಬಿಡ್ಕೊಂಡಿದೆ ಅಂತ. ಈ ರೀತಿ ಜಿಟ್ಟಿದ್ರೆ ಸಾಂಬಾರು ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲ ಕುದ್ದಾದಮೇಲೆ ನಾವು ಇದಕ್ಕೆ ಒಂದು ಅರ್ಧ ಭಾಗದಷ್ಟು ರುಬ್ಬಿರೋ ಅಂತಹ ಕಾಯಿನ ಹಾಕ್ಕೋಬೇಕು. ಇದನ್ನು ಕೂಡ ಸಾಫ್ಟಾಗಿ ರುಬ್ಕೋಬೇಕು. ಈ ವಿಡಿಯೋ ಸ್ಕಿಪ್ ಆಗಿದೆ, ಇಲ್ಲ ಅಂದರೆ ಹಾಕದಿದ್ದೆ, ಮಿಸ್ ಆಗಿರೋದ್ರಿಂದ ನಾನು ಹಾಗೇ ಹೇಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತಗೊಂಡು ರುಬ್ಬಿ ಇಟ್ಕೊಂಡಿರೋದು ಸಾಫ್ಟಾಗಿ, ಯಾವುದೇ ರೀತಿ ಕಡಲೆ ಅಥವಾ ಅಕ್ಕಿನ ಹಾಕ್ಕೊಂಡಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಿಮಗೇನಾದರೂ ಗಟ್ಟಿ ಅಂತ ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ಕಂಪ್ಲೀಟ್ ನೀಟಾಗಿ ಕುದ್ದಿದೆ. ಇದನ್ನು ನಾವು ಬಿಸಿ ಬಿಸಿ ಮುದ್ದೆ, ರೊಟ್ಟಿ ಅಥವಾ ಅನ್ನ, ಚಪಾತಿ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ. ಅಷ್ಟು ಟೇಸ್ಟಿ ಆಗಿರುತ್ತೆ. ನಾವು ಟೇಸ್ಟ್ ಮಾಡೋದೇ ಬೇಡ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಕೋಳಿ ಸಾರು ಮಾಡೋದು ಕಷ್ಟ ಅಂತ ಅನ್ನೋರು ಈ ವಿಡಿಯೋ ಮಿಸ್ ಮಾಡದೆ ನೋಡಿ, ಅಷ್ಟು ಟೇಸ್ಟಿ ಆಗಿರುತ್ತೆ. ಬರಲ್ಲ ಅಂದವರು ಈಸಿಯಾಗಿ ಮಾಡ್ಬೋದು, ಕಷ್ಟ ಏನಿಲ್ಲ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.